ಅಂಥ ಭಾರತೀಯರ ಮೇಲೆ ಬೇರೆ ದೇಶದಲ್ಲಿ ಬಹಳ ಹಿಂಸಾತ್ಮಕವಾಗ್ತದೆ, ಕಗ್ಗೊಲೆಗಳಾಗ್ತದೆ. ಅವನ್ನ ನಿಲ್ಲಿಸಬೇಕು, ಅವರಿಗೂ ಕೂಡ ಅಲ್ಲಿ ಸಮಪಾಲು ಕೊಡಬೇಕು ಅಂತೇಳಿ ಈ ಮುಖಾಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಆ ಮುಖಾಂತರವಾಗಿ ಹೋರಾಟ ಮಾಡಿದಾಗ ನಾಳೆ ನವನಾಲಿಂದ ಈ ತನಕ ಮೆರವಣಿಗೆ ಇದೆ, ನಾವೆಲ್ಲರೂ ಪಾಲ್ಗೊಳ್ತೀವಿ. ಇನ್ನು ಬೇರೆ ಬೇರೆ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ನಾಳೆ ಪಾದಯಾತ್ರೆಗೆ ಬರ್ತಾ ಇದ್ದಾರೆ, ಹಾಗೂ ಇಲ್ಲಿ ಸಮಾಜದ ಮುಖಂಡರು ಬರ್ತಾ ಇದ್ದಾರೆ, ಹೋರಾಟಗಾರರು ಬರ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ನಮ್ಮ ಪತ್ರಕರ್ತರ ಬೆಂಬಲ ಬಹಳ ಹೆಚ್ಚಿನ ಒತ್ತು ಬೇಕಾಗ್ತದೆ. ನೀವು ಇನ್ನೂ ಹೆಚ್ಚಿನದಾಗಿ ನಾಳೆ ಎಲ್ಲರೂ ಬರಲಿಕ್ಕೆ ನೀವು ಕೂಡ ಇದರ ಜೊತೆ ಕರೆ ಕೊಟ್ಟರೆ ಮಾತ್ರ ನಾಳೆ ಪರಮ ಪೂಜ್ಯ ಸಿದ್ಧಗಂಗಾ ಮಠ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅವರ ನೇತೃತ್ವದಲ್ಲೇ ನಾವೆಲ್ಲರೂ ಹೋಗೋಣ, ಅವರ ಮುಖಾಂತರದಲ್ಲೇ ನಾವು ಹಿಂದೂಗಳಿಗೆ ಒಂದು ನ್ಯಾಯವನ್ನು ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತಿದೆ ಏನೇನು ಆಗ್ತಾ ಇದೆ ದೇಶದಲ್ಲಿ, ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ, ಹಿಂಸೆ ಎಷ್ಟಾಗ್ತಾ ಇದೆ, ಶಾಂತಿ ಎಷ್ಟಾಗ್ತಾ ಇದೆ ಅಂತೇಳಿ ಅದನ್ನು ಒಂದು ಅರ್ಥವಸ್ತುನಲ್ಲಿಗೆ ನಮ್ಮ ಭಾರತೀಯರಿಗೆ ನ್ಯಾಯ ಕೊಡಿಸಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾಳೆ ಎಲ್ಲರೂ ಕೂಡ ಪಾದಯಾತ್ರೆ ಪಾಲ್ಗೊಳ್ತೀವಿ ಅಂತ ಮಾತನ್ನು ಹೇಳಿ ಪರಮ ಪೂಜ್ಯರು ಮಾತಾಡ್ತೀವಿ. ತಿಂಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಪಿಕ್ಚರ್ ನೋಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ರಕ್ಷಣೆ ಹೀಗಾಗುತ್ತೆ. ಪ್ರತಿಯೊಂದೂ ಯಾವುದೇ ದೇಶದಲ್ಲಿ ನಮ್ಮ ಹಿಂದೂಗಳಿದ್ರೆ ಏನೇ ಹೇಳಿದ್ರು ಕೂಡ ರಕ್ಷಣೆ ಆ ಸರ್ಕಾರದ ಹೊಣೆಯಾಗಿದೆ ಅಂತ ಹೇಳ್ತಾ ಈ ಒಂದು ಪ್ರತಿಭಟನೆ ಎಲ್ಲ ನಮ್ಮ ಸಮಾಜದವರು ಇರ್ಬೋದು, ಎಲ್ಲ ಸಮಾಜದಿಂದ ಸಂಪೂರ್ಣವಾಗಿ ನಾಳೆ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಧನ್ಯವಾದ. ಮತ್ತು ಇಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಮಾಧ್ಯಮ ಮಿತ್ರರು ಇಡೀ ವಿಶ್ವಕ್ಕೆ ಪ್ರಚಾರ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರೆ. ಇದರಿಂದನೇ ಇವತ್ತು ನಮಗೆ ನಾವು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಸುರಕ್ಷಿತವಾಗಿದ್ದೇವೆ, ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ, ನಮ್ಮ ಮಕ್ಕಳು ಮಹಿಳೆಯರು ನಿರ್ಗತಿಕರಾಗಿ ಅಂಗಲಾಚಿ ಬೇಡಿ ಸಾಯುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಮನೆಗಳಿಗೆ ನುಗ್ಗಿದ್ದಾರೆ, ವಿದ್ಯಾರ್ಥಿನಿಗಳು ನುಗ್ಗಿದ್ದಾರೆ, ಶಾಲಾ ಕಾಲೇಜುಗಳಲ್ಲಿ ನುಗ್ಗಿದ್ದಾರೆ, ಎಲ್ಲವನ್ನು ವ್ಯವಸ್ಥಿತವಾಗಿ ತಮ್ಮ ಹತೋಟಿಗೆ ತಗೊಂಡಿದ್ದಾರೆ. ನೋಡ್ರಿ, ಇಸ್ಕಾನ್ ಅಂತ ದೊಡ್ಡ ಸಂಸ್ಥೆ ಸ್ವತಂತ್ರ ಬಾಂಗ್ಲಾದೇಶ ಸ್ವತಂತ್ರ ಆದಾಗಿನಿಂದ ಯಾವುದೇ ರೀತಿಯ ಜಾತಿ ತಾರತಮ್ಯ, ಧರ್ಮ ತಾರತಮ್ಯ ಮಾಡದಲೇ ಅಲ್ಲಿನ ಜನರಿಗೆ ಸಹಕಾರ ಕೊಟ್ಟಿದೆ, ಊಟ ಕೊಟ್ಟಿದೆ, ಬಟ್ಟೆ ಕೊಟ್ಟಿದೆ, ವಸತಿ ಕೊಟ್ಟಿದೆ, ಶಿಕ್ಷಣ ಕೊಟ್ಟಿದೆ, ಉದ್ಯೋಗದಲ್ಲಿ ಅವರನ್ನ ಸಮಾನವಾಗಿ ಎಲ್ಲರನ್ನೂ ಸಮಾನವಾಗಿ ತಗೊಂಡೋಗ್ತಕ್ಕಂಥ ಕೆಲಸ ಒಂದು ಸಂಸ್ಥೆ ಇಸ್ಕಾನ್ ಮಾಡಿದೆ. ಅಂತಹ ಸಂಸ್ಥೆಯ ಚಿನ್ಮಯ ಕೃಷ್ಣದಾಸರವ್ರನ್ನ ಭಯೋತ್ಪಾದಕರು ಅಂತ ದೇಶ ತೀರ್ಮಾನ ಮಾಡ್ತದೆ ಅಂದ್ರೆ ಅಲ್ಲಿನ ಮಾನಸಿಕ ಸ್ಥಿತಿ ಯಾವ ರೀತಿ ಇದೆ, ಹಿಂದೂಗಳನ್ನ ಸಂಪೂರ್ಣವಾಗಿ ಆ ದೇಶದಿಂದ ಒಕ್ಕಲೆಬ್ಬಿಸಿ ಸರ್ವನಾಶ ಮಾಡತಕ್ಕಂಥ ಕುತಂತ್ರ ಆ ದೇಶದ ಸರ್ಕಾರವು ಸಹಿತ ಮಾಡ್ತಾ ಇದೆ. ಇದನ್ನು ನಾವು ಹಿಂದೂಗಳಾಗಿ ನಮ್ಮ ಭಾರತೀಯರು, ನಮ್ಮ ಹಿಂದೂ ಸಹೋದರರು ಬಾಂಗ್ಲಾದೇಶದಲ್ಲಿರ್ತಕ್ಕಂಥವ್ರನ್ನ ಸಂರಕ್ಷಣೆ ಮಾಡಬೇಕು. ಅದಕ್ಕಾಗಿ ಸರ್ಕಾರ ಮುಂದೆ ಬಂದು ಮಾತುಕತೆ ನಡೆಸ್ತಕ್ಕಂಥ ಕಾರ್ಯ ಮಾಡಬೇಕು, ಅಲ್ಲಿರ್ತಕ್ಕಂಥ ಹಿಂದೂಗಳ ರಕ್ಷಣೆ ಮಾಡಬೇಕು ಅಂತ ನಾಳೆ 10:30 ಗಂಟೆಗೆ ಬೃಹತ್ ಪ್ರತಿಭಟನೆಯನ್ನ ಹಿಂದೂ ಈಗ ರಕ್ಷಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದೆ. ಎಲ್ಲ ಧರ್ಮದ ಮುಖಂಡರುಗಳು, ಸ್ವಾಮೀಜಿಗಳು, ಪೂಜ್ಯರುಗಳು ಎಲ್ಲ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ತುಮಕೂರು ಜೈನ ಸಮಾಜ ಮತ್ತು ಜೈನ ಸಮುದಾಯದ ಎಲ್ಲ ಬಾಂಧವರು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಹಿತರಕ್ಷಣಾ ಸಮಿತಿಯ ಹೋರಾಟದಲ್ಲಿ ಭಾಗಿಯಾಗ್ತೀವಿ. ಹಿಂದೂ ರಕ್ಷಣೆ ಆಗಲೇಬೇಕು. ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊತೀವಿ, ಇದ್ರ ಬಗ್ಗೆ ಮತ್ತಷ್ಟು ಪ್ರಚಾರ ಪ್ರಸಾರ ಕೊಟ್ಟು ಜನರನ್ನ ಜಾಗೃತಿ ಉಂಟು ಮಾಡತಕ್ಕಂಥ ಕೆಲಸ ಮಾಡಬೇಕಂತ ತಮ್ಮಲ್ಲಿ ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಬಹಳ ಸಂತೋಷ. ಎಲ್ಲರೂ ಸಾರ್ವಜನಿಕವಾಗಿ ಈ ಒಂದು ಸಂಘಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್. ನಮ್ಮ ವೈಶ್ಯ ಜನಗಳ ಪರವಾಗಿ ಸಹ ನಾವು ಸಂಪೂರ್ಣವಾಗಿ ಸಹಕಾರ ನೀಡುತ್ತೇವೆ.